ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಮಾರ್ನಿಂಗ್ ಬೇಗ ಎದ್ದು ಒಂದು ಗ್ಲಾಸ್ ಹಾಟ್ ವಾಟರ್ಗೆ ಲೆಮನ್ ಹಾಕ್ಕೊಂಡು ಕುಡಿದ್ಬಿಟ್ಟು ದೆನ್ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಜಿಮ್ಮಿಗೆ ಹೊರಟೆ. ಸೊ ಇವತ್ತು ನಮ್ಮ ಮಮ್ಮಿ ಬರ್ಡೇ ಇದೆ. ನಾನು ಅವ್ರಿಗೆ ವಿಶ್ ಕೂಡ ಮಾಡಿಲ್ಲ ಆ್ಯಂಡ್ ಕಾಲ್ ಕೂಡ ಮಾಡಿಲ್ಲ. ವರ್ಕೌಟ್ ಮುಗಿಸಿ ಮನೆಗೆ ಬಂದು ಅವರೇ ಕಾಲ್ ಮಾಡಿದ್ರು. ಏನು ಮಮ್ಮಿ ಇವತ್ತು ಏನು ಏನು ನೋಡ ಏನು ಏನ್ ನೋಡ್ದೆ? ನೋಡ್ದೆ ರೋಡಲ್ಲಿ ಕಾರು, ಬಸ್ಸು, ಸ್ಕೂಟ್ರು ಎಲ್ಲಾನು ನೋಡ್ದೆ. ಏ ಮಮ್ಮಿ ಮನೇಲಿದ್ದೀನಿ. ಏನ್ ಮಮ್ಮಿ ಇವತ್ತು? ಏನು ಇಲ್ಲ, ಅಪ್ಪರು 24ನೇ ತಾರೀಕು ಊಟಕ್ಕೆ ಬರ್ತಿದ್ರು. ತಾಯಿ ಇವತ್ತು ಬರ್ಡೇ ವಿಶ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ವರ್ಕ್ ಮುಗೀತು, ಎಲ್ಲ ಮುಗೀತು. ಇವತ್ತು ನಮ್ಮ ಮಮ್ಮಿ ಬರ್ಡೇ ಇದೆ. ಸೊ ಹಾಗಾಗಿ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ನಾವೆಲ್ಲ ಬೆಂಗಳೂರಿಗೆ ಬಂದಮೇಲೆ ನಮ್ಮ ಮನೆಗಳಿಗೆ ನಾವೇ ಗೆಸ್ಟ್ ಆಗಿಬಿಟ್ಟಿರ್ತೀವಿ. ಯಾವಾಗಲೂ ಒಂದ್ಸಲ ಹೋಗ್ತೀವಿ. ವರ್ಕ್ ಪ್ರೆಷರು, ವರ್ಕ್ ಇದರಲ್ಲಿ ಫ್ಯಾಮಿಲಿಗೇನೆ ನಾವು ಟೈಮ್ ಕೊಡೋದಿಲ್ಲ. ಸೊ ಇವತ್ತು ನಮ್ಮ ಮಮ್ಮಿಗೆ ಕಾಲ್ ಮಾಡಿದಾಗ ವಿಶ್ ಮಾಡಬೇಕಾದ್ರೆ ನಮ್ಮ ಮಮ್ಮಿ ಅದೇ ಹೇಳ್ತಾ ಇದ್ರು, ನನಗೆ ಟೈಮೇ ನೀನು ಕೊಡಲ್ವಲ್ಲ ಅಂತ. ಸೊ ಫ್ರೆಂಡ್ಸ್, ಇದರಲ್ಲಿ ಏನಂತ ಅನ್ಸುತ್ತೆ ಅಂದರೆ, ನಮ್ಮ ಪೇರೆಂಟ್ಸ್ಗೆ ನಮಗೆ ಬೆಳೀತಾ ನಮ್ಮ ಪ್ಯಾಷನ್ನು, ನಮ್ಮ ವರ್ಕು, ಸೊ ಅದ್ರ ಬಗ್ಗೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಅದು ನಮ್ಮ ಪೇರೆಂಟ್ಸ್ಗೋಸ್ಕರನೇ ಮಾಡೋದು. ಬಟ್ ಆದ್ರೂ ಕೂಡ ಎಷ್ಟೇ ವರ್ಕ್ ಇದ್ರು, ಏನೇ ಇದ್ರೂ ಫ್ಯಾಮಿಲಿಗೆ ಟೈಮ್ ಕೊಡಬೇಕು. ಫ್ಯಾಮಿಲಿ ಮೆಂಬರ್ಸ್ಗೆ ಕಾಲ್ ಮಾಡಬೇಕು, ಮಾತಾಡಬೇಕು. ಅವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ನಾವೇನು ಮಾಡಿಬಿಡ್ತೀವಿ, ವರ್ಕ್ ಅಂತ ನಾವು ಅವರಿಗೆ ಟೈಮೇ ಕೊಡಲ್ಲ. ಬಟ್ ಇವತ್ತು ತುಂಬ ಬ್ಯುಸಿ ಇದ್ರೂ ಕೂಡ ಹೋಗ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ನಮ್ಮ ಮಮ್ಮಿ ಬರ್ಡೇ. ಸೊ ನಮ್ಮ ಮಮ್ಮಿ ಬರ್ಡೇ ಅಂದರೆ ನಮಗೆಲ್ಲ ಖುಷಿ. ಬಿಕಾಸ್ ತುಂಬ ಎಷ್ಟೋ ಒಂದು ಆಸೆ ಇಟ್ಕೊಂಡಿರ್ತಾರೆ ಅವರು ಕೂಡ, ನನ್ನ ಬರ್ಡೇಗೆ ಮಕ್ಕಳು ಬರಬೇಕು ಅಂತ. ಸೊ ಇವತ್ತು ಹೋಗ್ತಾ ಇದ್ದೀನಿ. ನನಗಂತೂ ಫುಲ್ ಖುಷಿ ಇದೆ. ಆ್ಯಂಡ್ ತರ್ಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಕಾವ್ಯ ತಾಯಿ ಎಷ್ಟೊತ್ತು ಪೇಷನ್ಸ್, ಏನ್ ಮಾಡೋದು? ಪೇಷನ್ಸ್ ಜಾಸ್ತಿ, ನನಗೂ ಪೇಷನ್ಸ್ ಜಾಸ್ತಿ. ಪೇಷನ್ಸು ಜಾಸ್ತಿ, ನನಗೆ ಪೇಷನ್ಸ್ ಜಾಸ್ತಿ. ಸೊ ಫ್ರೆಂಡ್ಸ್, ಇಬ್ರು ಇವಾಗ ಬಂದಾಯ್ತು. ಈಗ ನಾವು ಹೊರಡ್ತಾ ಇದೀವಿ ನಮ್ಮ ಊರ್ ರಾಯಲ್ ಸಿಟಿ ಮೈಸೂರಿಗೆ. ಹೆಂಗ ಅನ್ಸಿದೆ ಕಾವ್ಯ? ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವು ಹೋಗ್ತಾ ಇರೋದು ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ. ಸೊ ಹಾಗಾಗಿ ಹೋಗಿ ಬರ್ಡೇ ಸೆಲೆಬ್ರೇಷನ್ ಹೇಗಾಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಏನು ಪ್ಲಾನ್ ಮಾಡಿಲ್ಲ, ನೋಡೋಣ. ಫೈನಲಿ ನಾವು ಬಂದ್ವಿ ಅಜ್ಜಿ ಮನೆಗೆ. ನಮ್ಮ ಆಂಟಿ ಆ್ಯಂಡ್ ಮಕ್ಕಳು ಎಲ್ಲರೂ ಬಂದರು. ನಮ್ಮ ವಿನಯ್ ಪ್ರಕೃತಿ ಅಂತೂ ಯಾವಾಗಲೂ ಕಿತ್ತಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ನಮ್ಮ ಅಜ್ಜಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೋತಾ ಇದ್ರು. ದೆನ್ ನಾವು ಸೆಲೆಬ್ರೇಟ್ ಮಾಡುವಂಥ ಪ್ಲೇಸಿಗೆ ಬಂದೇ ಬಿಟ್ವಿ. ಆ್ಯಂಡ್ ಕೇಕ್ ಕೂಡ ರೆಡಿ ಆಗಿದೆ, ನಮ್ಮ ಮಮ್ಮಿನೂ ಕೂಡ ರೆಡಿ ಆಗಿದ್ದಾರೆ. ಸೊ ಹ್ಯಾಪಿ ಬರ್ಡೇ ಟು ಯಾರದೇ ಬರ್ಡೇ ಆದರೂ ನಾವು ಈ ಥರ ಫುಲ್ಲು ಜೋಶಾಗಿ ಡ್ಯಾನ್ಸ್ ಮಾಡ್ತೀವಿ, ಕಸಿನ್ಸ್ ಎಲ್ಲ ಸೇರಿಕೊಂಡು. ಆ್ಯಂಡ್ ಅದ್ರ ಜೊತೆಗೆ ನಮಗೆ ಬರ್ಡೇ ಬಂದರೆ ನಮಗೊಂಥರ ಖುಷಿ. ಆ್ಯಂಡ್ ಈ ಸಾಂಗ್ ಅಂತೂ ಯಾವತ್ತೂ ಮಿಸ್ ಆಗಲ್ಲ. ಎಲ್ಲರ ಬರ್ಡೇಲೂ ಈ ಸಾಂಗ್ ಮೋಸ್ಟ್ ಫೇವ್ರೇಟ್, ಎಲ್ಲರೂ ಡ್ಯಾನ್ಸ್ ಮಾಡೋಂಥ ಸಾಂಗು. ಸೊ ಹೀಗೆ ಮಸ್ತಿ ಮಾಡ್ತಾ ಹೀಗೆ ಮುಂದೆ ನೋಡ್ತಾ ಇದ್ರೆ ಒಳ್ಳೆ ಡ್ಯಾನ್ಸು. ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮ ಮಮ್ಮಿ ಬರ್ಡೇ ದಿನ ನಮ್ಮ ಮಮ್ಮಿ ಡ್ಯಾನ್ಸ್ ಮಾಡಿದ್ದು. ಇಷ್ಟು ದಿನ ನಮ್ಮ ಮಮ್ಮಿ ಡ್ಯಾನ್ಸೇ ಮಾಡಿರಲಿಲ್ಲ. ಬಟ್ ಒಂದು ಜೋಗಿ ಸಾಂಗಿಗೆ ನಮ್ಮ ಮಮ್ಮಿ ಮತ್ತು ನಮ್ಮ ವಿನು ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ನಾವು ಸ್ವಲ್ಪ ಹಾಗೆ ಡ್ಯಾನ್ಸ್ ಮಾಡಿದ್ವಿ. ಒಂಥರ ಖುಷಿ ಆಯಿತು. ಫ್ಯಾಮಿಲಿ ಮುಖದಲ್ಲಿ ನಗು ನೋಡ್ತಾ ಇದ್ರೆ. ಆ್ಯಂಡ್ ನಮ್ಮ ಮನೇಲಿ ಸೆಲೆಬ್ರೇಷನ್ ಮುಗೀತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾವಿವತ್ತು ಅಜ್ಜಿ ಮನೆಗೆ ಬಂದಿದ್ದೀವಿ. ನಾವು ಅಜ್ಜಿ ಮನೇಲಿ ಸ್ಪೆಷಲ್ಲಾಗಿ, ಸೊ ಬರ್ಡೇ ಸ್ಪೆಷಲ್ ಅಂಥೇಳಿ ನಾವು ಬಿರಿಯಾನಿ ಆ್ಯಂಡ್ ಚಾಪ್ಸ್ ಎಲ್ಲನೂ ಮಾಡಿದ್ದೀವಿ. ಸೊ ತಿನ್ಕೊಂಡು ಇವತ್ತು ಬರ್ಡೇ ಎಂಜಾಯ್ ಮಾಡಿ
ನೋಡೋಣ ಅಜ್ಜಿ ಮನೇಲಿ ಉಳ್ಕೊತೀವಿ, ಇಲ್ಲ ಅಂದರೆ ಮನೆಗೆ ಹೋಗ್ತೀವಿ. ಸೊ ನೆಕ್ಸ್ಟ್ ಸೆಲೆಬ್ರೇಷನ್ ಮುಗೀತು, ಮನೆಗೆ ಬಂದು ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಮನೆಗೆ. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಹೊಸದಾಗಿ ಬಂದಿರೋರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್, ಲಾಟ್ಸ್ ಆಫ್ ಲವ್.